औदुंबर निवासी भक्ताभिमानी राजाधिराज सद्गुरु शिव चिदंबरेश्वर महाराज की जय. दास राजा राम महाराज की जय. ಸಂತಶ್ರೇಷ್ಠ ರಾಜಾರಾಮಕೃತ ಮರಾಠಿ ಚಿದಂಬರ ಗಾಥಾದ ಸರಳ ಅನುವಾದಕರು ಪರಮ ಪೂಜ್ಯ ಶಂಕರ ದೀಕ್ಷಿತ ಗುರು ಮಹಾರಾಜರು ಕರ್ಕಿಹಳ್ಳಿ. ಅಧ್ಯಾಯ 29 ಮಧುಕರಿ. ಕಾಸಯಾಸಿ ಜ್ಞಾನ ಶಬ್ದಿ ಕೇಲೆ ಜಾಣ, ಕಾಸಯಾಸಿ ಜ್ಞಾನ ಶಬ್ದಿ ಕೇಲೆ ಜಾಣ, लागले भोगणे दुःख दूणे, लागले भोगणे दुःख दूणे, कासयासी ज्ञान शब्दी केले जाण, कासयासी ज्ञान शब्दी केले जाण, ज्ञानाभिमान बहुत कठिन, ज्ञानाभिमान बहुत कठिन, शूळ जैसे जाण लोखंडासी, शूळ जैसे जाण लोखंडासी, कासयासी ज्ञान शब्दी केले जाण, कासयासी ज्ञान शब्दी केले जाण, शिकोनी ज्ञान सांगू जाता गोष्टी, शिकोनी ज्ञान सांगू जाता गोष्टी, भोगिताती गोष्टी कोटी दुःख चित्ते, भोगिताती गोष्टी कोटी दुःख चित्ते, कासयासी ज्ञान शब्दी केले जाण, कासयासी ज्ञान शब्दी केले जाण, चिदंबर दास म्हणे त्या परीस, चिदंबर दास म्हणे त्या परीस, अज्ञान सुखासे येते पोढे, अज्ञान सुखासे येते पोढे, कासयासी ज्ञान शब्दी केले जाण, कासयासी ज्ञान शब्दी केले जाण, लागले भोगणे दुःख दूणे, लागले भोगणे दुःख दूणे, कासयासी ज्ञान शब्दी केले जाण, कासयासी ज्ञान शब्दी केले जाण, कासयासी ज्ञान ಶಬ್ದಿ ಕೇಲೆ ಜಾಣ. ಮನುಷ್ಯ ಎಷ್ಟೇ ಪಂಡಿತನಾಗಿದ್ದರೂ ಕೂಡ ವಿನಯ, ನ್ಯಾಯ, ಸತ್ಯ, ನಿಸ್ವಾರ್ಥ, ಪರೋಪಕಾರ ಈ ಉತ್ತಮ ಗುಣಗಳಿಂದ ಕೂಡಿದ್ದರೆ ಅವನು ಸುಖವಾಗಿ ತನ್ನ ಜೀವನವನ್ನು ಕಳೆಯುವನು. ಇಲ್ಲವಾದರೆ ಸ್ವಪ್ರತಿಷ್ಠೆಯ ಸಂದಿನಲ್ಲಿ ಸಿಲುಕಿ ಅಪಕೀರ್ತಿಗೆ ಗುರಿಯಾಗಿ ತನ್ನ ಮನೆತನದ ಗೌರವವನ್ನು ಕಳೆದು ಕಲಂಕವನ್ನು ತರುವನು. ಇತರರಿಗೆ ತಾನು ಸಂಪಾದಿಸಿದ ಪಾಂಡಿತ್ಯದ ಜ್ಞಾನದ ಉಪದೇಶವನ್ನು ಬೋಧಿಸಿ ತಾನು ಮಾತ್ರ ನಿರುಪಯೋಗ ಮಾಡಿಕೊಂಡೇ ತಾನೇ ನಿಜವಾದ ಭಕ್ತ ವೈರಾಗ್ಯಮೂರ್ತಿ ಜ್ಞಾನ ಸಂಪಾದನೆ ನನ್ನಷ್ಟು ಮಾಡಿಕೊಂಡವನು ಯಾರೂ ಇಲ್ಲ, ಜನರಿಗೆ ಗೊತ್ತಾಗುವಂತೆ ನಾಟಕ ಮಾಡಿ ಎಲ್ಲ ಕಪಟ ಗುಣಗಳ ಸಂಗ್ರಹ ಅವನದಾಗಿರುತ್ತದೆ. ಇಂಥವರು ಇಹದಲ್ಲಿ ಸುಖವನ್ನು ಅನುಭವಿಸಲಾರನು. ಪದದ ಗಂಧವೂ ಸೋಂಕದು. ಇಂಥವನನ್ನು ನೋಡಿಯೇ ಪುರಂದರದಾಸರು ಉದರ ವೈರಾಗ್ಯವಿದು ಎಂದು ಹಾಡಿದ್ದಾರೆ. ಇಂತಹ ದುರಭಿಮಾನದ ಪಾಂಡಿತ್ಯಕ್ಕಿಂತ ವಿನಯಶೀಲ ಭಕ್ತನು ಎಷ್ಟೇ ಮೂರ್ಖನಾಗಿದ್ದರೂ ದುರಭಿಮಾನಿ ಜ್ಞಾನಿಗಿಂತ ಶ್ರೇಷ್ಠನು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಧರ್ಮದಲ್ಲಿ ಅವನತಿಯಾದಾಗ ನಾನು ಭಾರತದಲ್ಲಿ ಹುಟ್ಟಿ ಬಂದು ದುಷ್ಟರನ್ನು ಸಂಹರಿಸಿ ಶಿಷ್ಟರ ಪರಿಪಾಲನೆ ಮಾಡುತ್ತೇನೆ ಎಂದು ಗೀತೆಯಲ್ಲಿ ಹೇಳಿದಂತೆ ಮೇಲಿದ್ದ ಮೇಲೆ ಈ ಕಾರ್ಯವನ್ನು ಮಾಡುತ್ತಿರುತ್ತಾನೆ. ಹೀಗೆ ಕಲಿಯುಗದ ಪ್ರಥಮ ಚರಣದಲ್ಲಿ ಕರ್ನಾಟಕದ ಮುರುಗೋಳದಲ್ಲಿ ಜನಿಸಿ ಬಂದು ದುಷ್ಟರ ದುರ್ಗುಣಗಳನ್ನು ತನ್ನ ಉಪದೇಶದಿಂದ ಬಿಡಿಸಿ ಶಿಷ್ಟರನ್ನಾಗಿ ಮಾಡಿದರು. ಸತ್ಸಂಗವನ್ನು ದಯಪಾಲಿಸಿ ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುತ್ತಾ ಸಂಚರಿಸುತ್ತಿದ್ದರು. ಇದನ್ನು ಜನರು ತಿಳಿಯದೆ ಮತಿಭ್ರಾಂತರಾಗಿ ತೊಳಲುತ್ತಿದ್ದರು. ಒಮ್ಮೆ ದೂರದೇಶದ ಒಬ್ಬ ಶ್ರೀಮಂತನು ಸ್ವಾಮಿಯ ಕೀರ್ತಿಯನ್ನು ಕೇಳಿ ದರ್ಶನ ಪಡೆಯಲು ಬಂದನು. ಅವನಿಗೆ ಮಹಾರೋಗ ಅಂಟಿಕೊಂಡಿತ್ತು. ಅವನು ಅನೌಷೀಯ ಅಗರ್ಭ ಶ್ರೀಮಂತನಿದ್ದನಲ್ಲದೆ ಮಹಾ ರೋಗಗ್ರಸ್ತನಾಗಿದ್ದನು. ಅವನ ಶ್ರೀಮಂತಿಕೆಗೆ ಹೆದರಿ ಆ ರೋಗ ಅವನನ್ನು ಬಿಟ್ಟಿರಲಿಲ್ಲ. ಪ್ರತಿಯಾಗಿ ಅವನನ್ನು ತೊಂದರೆಗೆ ಒಳಪಡಿಸಿತ್ತು. ಹಣದ ಕೊರತೆ ಇಲ್ಲದ್ದರಿಂದ ಅವನು ಪ್ರಸಿದ್ಧ ವೈದ್ಯರಿಗೆಲ್ಲ ತೋರಿಸಿ ಆಗಿತ್ತು. ಇದಕ್ಕಾಗಿ ಬಹಳ ಹಣವನ್ನು ವ್ಯಯ ಮಾಡಿದ್ದನು. ಅವನು ಉಪಚರಿಸಿದಂತೆ ಬೇನೆಯೂ ಹೆಚ್ಚಾಯಿತೇ ವಿನಃ ಕಡಿಮೆಯಾಗುವ ಲಕ್ಷಣವು ಕಾಣಿಸಲಿಲ್ಲ.
ನನ್ನ ರೋಗ ವಾಸಿಯಾಗುವ ಲಕ್ಷಣವಂತೂ ಕಾಣುವುದಿಲ್ಲ. ನಾನು ಪೂರ್ವಜನ್ಮದಲ್ಲಿ ಮಾಡಿದ ಪಾಪಕರ್ಮದ ಫಲವೂ ಇದು ಆಗಿರಬಹುದು ಎಂದು ಗುಣವಾಗಬೇಕಿದ್ದ ನನ್ನ ರೋಗ ವೈದ್ಯರಿಗೆ ತೋರಿಸಿದಂತೆ ಹೆಚ್ಚಾಗತೊಡಗಿದೆ. ಅಂದಮೇಲೆ ಈ ನನ್ನ ರೋಗ ವೈದ್ಯರಿಂದ ಗುಣವಾಗಲಾರದು. ಇದು ಭವರೋಗ ವೈದ್ಯರ ಚಿಕಿತ್ಸೆಯಿಂದ ಗುಣವಾಗುವುದು. ಅಂದಮೇಲೆ ಪೂರ್ಣ ಬ್ರಹ್ಮ ಚಿದಂಬರನ ವಿನಃ ಈ ರೋಗ ವಾಸಿಯಾಗಲಾರದು. ಅವನಿಗೆ ನಾನು ಶರಣಾಗುವುದೊಂದೇ ಮಾರ್ಗ ಎಂದು ಆಲೋಚಿಸಿ ಸಕುಟುಂಬ ಪರಿವಾರ ಸಮೇತ ಹೊರಡುವ ಸಿದ್ಧತೆ ಮಾಡಿಕೊಂಡು ಸ್ವಾಮಿಯ ಸ್ಥಾನಕ್ಕೆ ಬಂದು ತಲುಪಿದನು. ಸ್ವಾಮಿಯ ದರ್ಶನ ತೆಗೆದುಕೊಂಡು ನಮಸ್ಕರಿಸಿ, ಸ್ವಾಮಿ, ನನಗೆ ಮಹಾರೋಗ ಅಂಟಿಕೊಂಡಿದೆ. ಅದರಿಂದ ನಾನು ಬಹು ದುಃಖ ಅನುಭವಿಸುತ್ತಿದ್ದೇನೆ. ಮಹಾವೈದ್ಯರಿಂದಲೂ ಕೂಡ ನನ್ನ ರೋಗ ಗುಣವಾಗುವುದಿಲ್ಲ. ನಾನು ನಿನಗೆ ಶರಣಾಗತನಾಗಿರುವೆನು. ನಿನ್ನ ದಯಾಂತಕರಣದಿಂದ ಈ ರೋಗದಿಂದ ಮುಕ್ತನಾಗಲು ಬಯಸಿ ಬಂದಿರುವೆನು ಎಂದು ಗದ್ಗದಿತ ಕಂಠದಿಂದ ಹೇಳಿದನು. ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ನಮಸ್ಕರಿಸಿ ಸ್ವಾಮಿಯನ್ನು ಬೇಡಿಕೊಂಡನು. ಮತ್ತೆ ತನ್ನ ವಸತಿ ಮಾಡಿದ ಸ್ಥಳಕ್ಕೆ ಹೋದನು. ಹೀಗೆ ಅನೇಕ ದಿನಗಳು ಕಳೆದವು. ಬೇಸರ ಮಾಡಿಕೊಳ್ಳದೆ ಪ್ರತಿದಿನ ಸ್ವಾಮಿಯ ದರ್ಶನಕ್ಕೆ ಬರುತ್ತಿದ್ದನು. ಒಂದು ದಿನ ಸ್ವಾಮಿಯು ಕುಳಿತಿರಲು ಶ್ರೀಮಂತನು ಬಂದು ಪ್ರತಿದಿನದಂತೆ ಸ್ವಾಮಿಯನ್ನು ಬೇಡಿಕೊಂಡನು. ಅದಕ್ಕೆ ಸ್ವಾಮಿಯು, ಹೇ ಶ್ರೀಮಂತನೇ, ನೀನು ನನ್ನ ಆಜ್ಞೆಯನ್ನು ತಪ್ಪದೆ ನೆರವೇರಿಸಿದೆಯಾದರೆ ನಿನ್ನ ರೋಗವು ನಿಶ್ಚಯವಾಗಿ ಹೋಗುವುದು. ಅದಕ್ಕೂ ಮೊದಲು ನೀನು ಶ್ರೀಮಂತಿಕೆಯ ಅಹಂಕಾರ ಬಿಡಬೇಕು. ಇದನ್ನು ನೀನು ಅನುಸರಿಸುವೆಯಾದರೆ ನಾನು ನಿನಗೆ ಆಜ್ಞೆ ನೀಡುವೆನು. ಹೇ ಶ್ರೀಮಂತನೇ, ಎಂಥ ಪರಿಸ್ಥಿತಿ ಇದ್ದರೂ ನೀನು ಆಜ್ಞೆ ಪಾಲಿಸಬೇಕು. 1 ಸಪ್ತಾಹ ಪರ್ಯಂತ ನೀನು ಪಾಲಿಸಿದೆಯಾದರೆ ನಿನ್ನ ರೋಗ ನಿವಾರಣೆಯಾಗುವುದು. ಅದಕ್ಕಾಗಿ ನೀನು ಪ್ರತಿದಿನ ಊರಲ್ಲಿ ಮಧುಕರಿಯನ್ನು ಬೇಡಿ ತಂದು ನೀವು ಪತಿಪತ್ನಿಯರು ಅದನ್ನು ಉಂಡು ಜೀವಿಸಬೇಕು. ಅಂದರೆ ರೋಗವು ನಿಶ್ಚಯವಾಗಿ ಹೋಗುವುದು. ಇದನ್ನು ಕೇಳಿ ಸಾಹುಕಾರನ ಜಂಘಾಬಲವೇ ಉಡುಗಿ ಹೋಯಿತು. ನಾನು ಅಗರ್ಭ ಶ್ರೀಮಂತನು. ಪ್ರತಿದಿನ ಬೇಕಾದಷ್ಟು ಬ್ರಾಹ್ಮಣರ ಭೋಜನ ಮಾಡಿಸುವ ಸಾಮರ್ಥ್ಯ ನನ್ನಲ್ಲಿದೆ. ಜಗತ್ತಿನಲ್ಲಿಯೇ ನಾನು ಶ್ರೀಮಂತನೆಂದು ಪ್ರಸಿದ್ಧಿ ಇದೆ. ಹೀಗಿದ್ದು ನಾನು ಜೋಳಿಗೆಯನ್ನು ಹಾಕಿಕೊಂಡು ಮನೆಗೆ ಮಧುಕರಿ ಬೇಡಲು ಹೋಗುವುದೇ ಶಕ್ಯವಿಲ್ಲ. ಇದು ನನ್ನಿಂದ ಅಸಾಧ್ಯವಾದದ್ದು. ಕಾರಣ ಸ್ವಾಮಿ, ನನ್ನ ಯೋಗ್ಯತೆಗೆ ತಕ್ಕಂತೆ ಆಜ್ಞೆ ಮಾಡು. ಲಕ್ಷಾಂತರ ಜನರಿಗೆ ಭೋಜನ ಮಾಡಿಸಲು ಹೇಳಿದರೆ ಮಾಡುವೆನು. ಈ ಕೆಳಮಟ್ಟದ ಕರ್ತವ್ಯ ಮಾಡು ಎಂದು ಮಾತ್ರ ಹೇಳಬೇಡವೆಂದು ಭಿನ್ನವಿಸಿಕೊಂಡನು. ಸ್ವಾಮಿಯು ಇವನ ಮಾತಿಗೆ ಲಕ್ಷ್ಯ ಕೊಡಲಿಲ್ಲ. ಅಪ್ಪ, ನೀವು ಸಾಹುಕಾರರು, ಆದರೆ ಏನು ಮಾಡುವುದು? ನಿರೋಪ ಕೊಡುವೆ, ಹೋಗಿರಿ. ರೋಗ ನಿವಾರಣೆಯಾಗಬೇಕಾದರೆ ನಿಮಗೆ ಮಾನ್ಯ ಎನಿಸಿದರೆ ಮಧುಕರಿ ಬೇಡದೆ ಗತ್ಯಂತರವಿಲ್ಲ. ಭಿಕ್ಷೆ ಬೇಡು, ಇಲ್ಲವೇ ನೀನು ನಿನ್ನ ಊರಿಗೆ ಹೊರಟು ಹೋಗು ಎಂದು ಆಜ್ಞಾಪಿಸಿದರು. ಆದರೂ ಧನಮದದ ಆ ಶ್ರೀಮಂತನು ಇದು ನನ್ನಿಂದ ಅಸಾಧ್ಯವೆಂದು ನಿರೋಪ ತೆಗೆದುಕೊಂಡು ತನ್ನ ಹೆಂಡತಿಯೊಂದಿಗೆ ತನ್ನ ಗ್ರಾಮಕ್ಕೆ ತೆರಳಿದನು. ಅವನಿಗೆ ಸ್ವಾಮಿಯ ಮೇಲೆ ವಿಶ್ವಾಸ ಬರಲಿಲ್ಲ. ಊರಿಗೆ ಬಂದ ಶ್ರೀಮಂತನು ಅನೇಕ ಜನ ವೇದ ಪಾರಂಗತ ಬ್ರಾಹ್ಮಣರನ್ನು ಆಮಂತ್ರಣ ಕೊಟ್ಟು ಕರೆಯಿಸಿಕೊಂಡನು. ತನ್ನ ರೋಗ ನಿವಾರಣೆಯಾಗಲು ಯಾವ ಅನುಷ್ಠಾನಗಳನ್ನು ಮಾಡಬೇಕೆಂಬುದನ್ನು ತಿಳಿದುಕೊಂಡನು. ಅವರನ್ನು ಅಲ್ಲಿಯೇ ಇರಲು ತಿಳಿಸಿ ಅವರಿಂದ ಅನುಷ್ಠಾನ ಮಾಡಿಸತೊಡಗಿದನು. ನಿತ್ಯ ಬ್ರಾಹ್ಮಣ ಭೋಜನ ನಡೆಯಿತು. 100 ಜನರು 6 ತಿಂಗಳ ಕಾಲ ಅನುಷ್ಠಾನ ಮಾಡಿದರು. ಲಕ್ಷಾಂತರ ಜನ ಬ್ರಾಹ್ಮಣರ ಭೋಜನವಾಯಿತು. ಎಲ್ಲರಿಗೂ ಸಂತುಷ್ಟ ಆಗುವಂತೆ ಸಂಭಾವನೆ ಕೊಡಲಾಯಿತು. ಇತರರಿಗೂ ಅನ್ನ ಸಂತರ್ಪಣೆ ಆಯಿತು. ಇದರಿಂದ ದೇವಿಯು ಸಂತುಷ್ಟಳಾದಳು. ಒಂದು ದಿನ ದೇವಿಯು ಅವನ ಸ್ವಪ್ನದಲ್ಲಿ ಬಂದು, ಹೇ ಶ್ರೀಮಂತನೇ, ನೀನು ಈವರೆಗೆ ಯಾವ ಶ್ರೀಮಂತನೂ ಮಾಡಿಸದ ಅನುಷ್ಠಾನ ಮಾಡಿಸಿದೆ. ಲಕ್ಷಾಂತರ ಜನರ ಭೋಜನ ಮಾಡಿಸಿರುವೆ, ದಾನ ಧರ್ಮ ಮಾಡಿರುವೆ, ನಾನಾ ಪ್ರಕಾರವಾಗಿ ಉಪಾಯ ಮಾಡಿರುವೆ. ಆದರೂ ನಿನ್ನ ರೋಗ ವಾಸಿಯಾಗಲಾರದು. ಇನ್ನಾದರೂ ನಿನ್ನ ಶ್ರೀಮಂತಿಕೆಯ ಅಹಂಕಾರವನ್ನು ಬಿಟ್ಟು ಶ್ರೀ ಚಿದಂಬರನಿಗೆ ಶರಣು ಹೋಗು. ಅವನು ಪೂರ್ಣಾವತಾರಿಯಾಗಿರುವನು, ಈ ವಿಶ್ವಕ್ಕೆ ಒಡೆಯನಾಗಿರುವನು. ಅವನ ಆಜ್ಞೆ ಇಲ್ಲದೆ ಗಿಡದ ಒಂದು ಎಲೆಯೂ ಚಲಿಸಲಾರದು. ನೀನು ಆಜ್ಞೆಯನ್ನು ಮೀರಿ ಇನ್ನು ಹಲವಾರು ವರ್ಷ ಅನುಷ್ಠಾನ ಮಾಡಿದರೂ ಅದರಿಂದ ನಿನ್ನ ರೋಗ ವಾಸಿಯಾಗಲಾರದು. ಸ್ವಾಮಿಯ ಸನ್ನಿಧಿಗೆ ಈ ಕೂಡಲೇ ಹೋಗು. ಅವನ ದರ್ಶನವನ್ನು ಪಡೆದು ಶರಣು ಹೋಗು. ಅವನನ್ನು ಕ್ಷಮೆ ಕೇಳು. ಅವನ ಆಜ್ಞೆಯನ್ನು ಪಾಲಿಸು. ಇಲ್ಲವಾದರೆ ನಿನ್ನ ರೋಗ ಯಾರಿಂದಲೂ ಕಡಿಮೆಯಾಗಲಾರದು ಎಂದು ದೇವಿಯು ದೃಷ್ಟಾಂತದಲ್ಲಿ ತಿಳಿಸಿ ಗುಪ್ತಳಾದಳು. ಎಚ್ಚೆತ್ತ ಶ್ರೀಮಂತನು ನಿರ್ವಾಹವಿಲ್ಲದೆ ಮತ್ತೆ ತನ್ನ ಹೆಂಡತಿ ಸಹಿತ ಸ್ವಾಮಿಯ ಸನ್ನಿಧಿಗೆ ಹೋಗುವುದೆಂದು ನಿರ್ಧರಿಸಿ ಮತ್ತೆ ತನ್ನ ಹೆಂಡತಿ ಸಹಿತ ಸ್ವಾಮಿ ಸನ್ನಿಧಿಗೆ ಬಂದನು.
ದೀರ್ಘದಂಡ ನಮಸ್ಕಾರ ಹಾಕಿದನು. ಸ್ವಾಮಿಯ ಪಾದಕಮಲಕ್ಕೆ ವಂದಿಸಿದನು. ದೇವ, ನಾನು ಅಪರಾಧಿಯು, ನಿನ್ನ ಆಜ್ಞೆಯನ್ನು ಉಲ್ಲಂಘಿಸಿದ ಪಾಪಿಯು. ನನ್ನ ಅಪರಾಧವನ್ನು ಕ್ಷಮಿಸು. ಈ ದೀನನಿಗೆ ಕೃಪೆ ಮಾಡು. ನಾನು ಶ್ರೀಮಂತಿಕೆಯ ಅಹಂಕಾರ ಮದದಿಂದ ತುಂಬಿದ ನೀಚನಾಗಿರುವೆ. ಸ್ವಾಮಿ, ನಿನ್ನ ಆಜ್ಞೆಯನ್ನು ಪಾಲಿಸದೆ ದೇವಿಯನ್ನು ಕುರಿತು 6 ತಿಂಗಳುಗಳ ಕಾಲ ಅನುಷ್ಠಾನ ಮಾಡಿಸಿದೆ. ಲಕ್ಷಾಂತರ ಜನರ ಭೋಜನ ಮಾಡಿಸಿದೆ. ದಾನ ಧರ್ಮಗಳನ್ನು ಮಾಡಿದೆ. ಆದರೂ ಅದರಿಂದ ಏನೂ ಪ್ರಯೋಜನವಾಗಲಿಲ್ಲ. ದೇವಿಯು ಸ್ವಪ್ನದಲ್ಲಿ ನಿನ್ನ ಈ ಕಾರ್ಯಗಳೆಲ್ಲ ವ್ಯರ್ಥ. ನೀನು ಸ್ವಾಮಿಯ ಆಜ್ಞೆಯನ್ನು ಉಲ್ಲಂಘಿಸಿ ನನ್ನ ಅನುಷ್ಠಾನ ಮಾಡಿಸಿದೆ. ಇದರಿಂದ ಏನು ಸಾಧಿಸಿದೆ? ನಿನ್ನ ಜೀವನ ವ್ಯರ್ಥ. ನಿನ್ನ ರೋಗ ವಾಸಿಯಾಯಿತೆ? ಇಲ್ಲ. ಈಗಾದರೂ ನೀನು ಪೂರ್ಣಾವತಾರಿ ಶ್ರೀ ಚಿದಂಬರನಿಗೆ ಶರಣು ಹೋಗು ಎಂದು ದೃಷ್ಟಾಂತವಾಯಿತು. ನಾನು ನಿನ್ನ ಸನ್ನಿಧಿಗೆ ಬಂದೆನು. ಈ ದೀನನ ಮೇಲೆ ಕರುಣೆ ತೋರು. ದೇವ, ಕ್ಷಮಿಸು ಎಂದು ನಾನಾ ಬಗೆಯಾಗಿ ಬೇಡಿಕೊಂಡನು. ಸ್ವಾಮಿಯ ಅಂತಃಕರಣ ಉಕ್ಕಿ ಬಂದಿತು. ನಿನಗೆ ಎಷ್ಟೋ ಹಿತೋಕ್ತಿಗಳನ್ನು ಹೇಳಿದರೂ ನೀನು ಅದಕ್ಕೆ ಬೆಲೆ ಕೊಡಲಿಲ್ಲ. ನೀವು ಅಗರ್ಭ ಶ್ರೀಮಂತರು. ಇದು ನಿಮಗೆ ನೀಗುವ ಕರ್ತವ್ಯ ಅಲ್ಲ. ಆದರೂ ನಿನ್ನ ರೋಗ ನಿವಾರಣೆಯಾಗಬೇಕಾದರೆ ಅಹಂಕಾರವನ್ನು ಅಳೆದು ನಾನು ಹೇಳಿದಂತೆ ಸಪ್ತಾಹ ಪರ್ಯಂತ ನೀನು ಮಧುಕರಿಬೇಡಿ. ನೀನು ಹಾಗೂ ನಿನ್ನ ಪತ್ನಿ ಸಹಿತವಾಗಿ ಸೇವಿಸಿದರೆ ಮಾತ್ರ ಇದು ಸಾಧ್ಯ. ಇದರ ವಿನಃ ಬೇರೆ ಮಾರ್ಗವೇ ಇಲ್ಲ ಎಂದು ಹೇಳಿ ಮೊದಲು 1 ದಿನ ಮಧುಕರಿಯನ್ನು ಬೇಡಿ ಭೋಜನ ಮಾಡಿಕೊಂಡು ಬಂದು ನನ್ನನ್ನು ಭೇಟಿಯಾದರೆ ಮಾತ್ರ ನಿನ್ನ ಮುಂದಿನ ಕರ್ತವ್ಯ ಏನು ಎಂಬುದನ್ನು ತಿಳಿಸುವೆ ಎಂದು ಹೇಳಿದರು. ಸ್ವಾಮಿ ಆಜ್ಞೆಯಂತೆ 1 ದಿನ ಮಧುಕರಿ ಬೇಡಿ ಮರುದಿನ ಸ್ವಾಮಿಯನ್ನು ಆಸ್ಥಾನಕ್ಕೆ ಬಂದು ಭೇಟಿಯಾದನು. ಸ್ವಾಮಿ ಅವನಿಗೆ ಈ ರೀತಿ, ನೀನು 21 ದಿನಗಳ ಮಧುಕರಿ ಜೀವನ ಕಳೆದೆಯಾದರೆ ನಿನ್ನ ರೋಗ ವಾಸಿಯಾಗುವುದು ಎಂದು ಆಜ್ಞಾಪಿಸಿದರು. 1 ಸಪ್ತಾಹದಲ್ಲಿ ಕಡಿಮೆಯಾಗಬೇಕಿದ್ದ ರೋಗ ನಿವಾರಣೆಗೆ ಈಗ 3 ಸಪ್ತಾಹ ಕಾಲ ಕಳೆಯಬೇಕಾಯಿತು. ಅವನ ಅಭಿಮಾನ ಸಂಪೂರ್ಣ ನಾಶವಾಗಿತ್ತು. ರೋಗದ ಶಕ್ತಿಯು ಪ್ರಬಲವಾಗಿದ್ದುದರಿಂದ ಅದನ್ನು ತಡೆಯುವುದು ಅಸಾಧ್ಯವಾಗಿತ್ತು. ರೋಗದ ನಿವಾರಣೆಗಾಗಿ ಊರಲ್ಲಿ ಮಧುಕರಿ ಬೇಡುವುದೊಂದೇ ಉಪಾಯವಾಗಿತ್ತು. ಊರಲ್ಲಿ ಮಧುಕರಿಗಾಗಿ ಹೋದಾಗ ಹೆಚ್ಚು ಭಿಕ್ಷೆ ಹಾಕುತ್ತಿದ್ದರು. ಊಟಕ್ಕೆ ಸಾಕಾಗಿ ಹೆಚ್ಚಾಗುವಷ್ಟು ಮಧುಕರಿ ದೊರೆಯುತ್ತಿತ್ತು. 2 ದಿನಗಳ ನಂತರ ಸ್ವಾಮಿಯು, ನಿಮಗೆ ಹೊಟ್ಟೆ ತುಂಬ ದೊರಕುವುದೇ ಎಂದು ಪ್ರಶ್ನಿಸಲು ಶ್ರೀಮಂತನು, ದೇವಾ, ಸಾಕಷ್ಟು ಅನ್ನ ದೊರಕುವುದಲ್ಲದೆ ಇನ್ನೂ ಉಳಿಯುವುದು. ಉಳಿದ ಅನ್ನವನ್ನು ಏನು ಮಾಡಬೇಕು ಎಂದು ಕೇಳಿದನು. ಅದಕ್ಕೆ ಸ್ವಾಮಿಯು, ನೀವು ಪೂರ್ಣ ದಿವಸ ಭೋಜನೆ ಮಾಡಿರಿ. ನಿಮಗೆ ದೊರೆತ ಅನ್ನವನ್ನು ನೀವೇ ತೆಗೆದುಕೊಳ್ಳಬೇಕು. ಒಬ್ಬರಿಗೊಬ್ಬರು ಸಹ ಬದಲಿಸಕೂಡದು. ಉಳಿದುದನ್ನು ಬೇರೆಯವರಿಗೂ ಕೂಡ ಕೊಡದು. ಮಧುಕರಿಯ ಮಹತ್ವ ನಿಮಗೆ ಆಗ ಗೊತ್ತಾಗುವುದು ಎಂದು ಹೇಳಿದರು. ಚಿದಂಬರನ ಗುಪ್ತಲೀಲೆಯು ತ್ರಿಭುವನದಲ್ಲಿ ಕೂಡ ಯಾರಿಗೂ ತಿಳಿಯಲಾರದು. ಸನಾತನು, ಸಾಕಾರನು, ನಿರಾಕಾರನು ನೀನೇ ಇರುವಿ. ನನಗೆ ಸಂಪೂರ್ಣ ವಿಶ್ವಾಸವಿದೆ. ಎಲ್ಲ ದೇವತೆಗಳ ಮೂಲನು ನೀನಾಗಿರುವಿ ಎಂದು ಸ್ವಾಮಿಯನ್ನು ಸ್ತುತಿಸುತ್ತಾ ಅವನ ಆಜ್ಞೆಯಂತೆ 21 ದಿನ ಮಧುಕರಿ ಬೇಡಿದನು. ಶ್ರೀಮಂತನು ಮಹಾರೋಗದಿಂದ ಸಂಪೂರ್ಣ ಮುಕ್ತನಾದನು. ಆನಂದದಿಂದ ಸ್ವಾಮಿಯನ್ನು, ದೇವಾ ಚಿದಂಬರ, ವಿಶ್ವಂಭರ, ಜಗತ್ಪಾಲಕ, ಸಕಲ ದೇವಾದಿದೇವ, ದೀನದಯಾಳ, ಅನಾಥನಾಥ, ಕರುಣಾಸಿಂಧು, ಭಕ್ತೋದ್ಧಾರಕ, ಪ್ರಕೃತಿ ರೂಪ, ಪೂರ್ಣ ಬ್ರಹ್ಮ ಎಂದು ನಾನಾ ರೂಪದ ಚಿದಂಬರನನ್ನು ಪ್ರಾರ್ಥಿಸುತ್ತಾ, ಚಿದಂಬರ, ನನ್ನನ್ನು ಸ್ವೀಕರಿಸಿ ಉಪದೇಶ ಮಾಡಿದಿ. ಧನದ ಗರ್ವಭಂಗವನ್ನು ಮಾಡಿದಿ. ನನ್ನ ಮಹಾರೋಗವನ್ನು ನಾಶಪಡಿಸಿದಿ. ಅಹಂಕಾರ ಮದದಿಂದ ನಾನು ಮಹಾಪಾಪಿಯಾಗಿದ್ದೆನು. ಎಲ್ಲವನ್ನು ನಿನ್ನ ಮಕ್ಕಳಂತೆ ಕ್ಷಮಿಸಿ ರೋಗ ನಿವಾರಣೆ ಮಾಡಿದಿ. ಜ್ಞಾನೋದಯ ಮಾಡಿದಿ. ನಿನ್ನ ದರ್ಶನದಿಂದ ಆಶೀರ್ವಾದದಿಂದ ಪುನೀತನಾದೆನು. ಎಷ್ಟೋ ಜನ್ಮದ ದೋಷ ಪರಿಹಾರವಾಯಿತು. ದೇವ, ನಿನ್ನ ಹಿತೋಪದೇಶದಂತೆ ನಿನ್ನ ಸೇವೆಯಲ್ಲಿ ಪರೋಪಕಾರ ಸದ್ಧರ್ಮದಲ್ಲಿಯೂ ನಡೆಯುವ ಸುಬುದ್ಧಿಯನ್ನು ದಯಪಾಲಿಸು. ಅಂತ್ಯದಲ್ಲಿ ನಿನ್ನಲ್ಲಿ ನನ್ನನ್ನು ಸೇರಿಸಿಕೋ. ಇದೇ ನನ್ನ